ಏನೇ ಇವಳಕ್ಕ, ನೀನು ಒಳಿಮೊಯ್ಯ ಇಂಥ ಕೆಲಸ ಮಾಡಬಾರ್ದಾಗಿತ್ತು. ಅಲ್ಲ, ಮಗಂಗೆ ಇಷ್ಟ ಇಲ್ಲ ಅಂತಂದ್ರೂ ಯಾಕಕ್ಕ ಮದುವೆ ಮಾಡಬೇಕಿತ್ತು? ನೀನೇನೇ ಹೇಳು, ಇಷ್ಟ ಇಲ್ಲ ಅಂತ ಹೇಳಿದ್ಮೇಲೆ ಮದುವೆ ಮಾಡೋದೂ ತೆಪ್ತಾನೆ. ಅಜ್ಜಯ್ಯಕ್ಕ ಮಾಡೋದೆಲ್ಲ ಮಾಡ್ಬಿಟ್ಟು ಇವಾಗ ನೋಡು ಇನ್ನೊಂದು ಮದುವೆ ಮಾಡ್ಕೊಂಡು ಅವನು ಹೊಂಟು ಹೋದ. ನಿನ್ನ ಮಗಳು ಮೋಸ ಮಾಡ್ಬಿಟ್ಟು ಇವಾಗ ನೀನು ಏನು ಮಾಡ್ತೀಗ? ನಿನ್ನ ಮಗಳು ಭವಿಷ್ಯ ಏನು? ನಿನ್ನ ಮಗಳ ಬಗ್ಗೆ ಯೋಚನೆ ಮಾಡಿದ್ದೀಗೆ? ಅಯ್ಯೋ, ನನಗೂ ಯೋಚನೆ ಮಾಡಿ 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 ಸಾಕಾಗೋಗಿನೇನೆ ತಾನೇ ನಾನು ಒಯ್ತಾ ಇರೋದು. ಹೋಗ್ಬಿಟ್ಟು ಏನಾದ್ರೂ ಮಾಡ್ಬೇಕಲ್ಲ. ಅದಕ್ಕೇನೆ ಒಯ್ತಿರೋದು. ಹೋಗಿ ಆ ಅಮ್ಮವ್ರ ಮಂತ ಕುಂತ್ಕೊತೀನಿ, ಕೇಳ್ತೀನಿ ಆಯ್ವಾ ನಿನ್ನ ಮಗ ಮಾಡ್ರೆ ಸರಿನಾ ಅಂತ. ನನಗೇನಿದೇನು ಹೊಸ್ದಲ್ಲ. ಆಗ್ಲೇನೆ ಒಂದು ಕಿತ ಬಂದು ಸರಿಯಾಗಿ ಉಗಿದ್ಬಿಟ್ಟು ಹೋಗಿದ್ದೆ ಅವಳಿ ಮಯ್ಯಂಗೆ. ಅವಳ ಮನೆಗೆ ಬಿದ್ದಿದ್ದಲ್ಲ, ಅಲ್ಲಿಗೆ ಹೋಗಿ ಗ್ರಾಚಾರ ಬಿಡಿಸ್ಬಿಟ್ಟು ಬಂದಿದ್ದೆ. ಆದರೆ ಈ ಮನೆಯಾಗೆ ಏನೋ ನನಗಂತೂ ಏನು ಮಾಡಬೇಕು ಅರ್ಥನೇ ಆಯ್ತಿಲ್ಲ. ನನ್ನ ಮಗಳನ್ನ ವಾಪಸ್ ಕರ್ಕೊಂಬಿಟ್ಟು ಬರಣಿ ಅಂದರೆ ಆ ಧೈರ್ಯನೂ ಸಾಲದು ನನಗೆ. ಊರಾಗ ಜನ ಏನು ಅನ್ಕೋತಾರೋ ಏನೋ ಅನ್ನೋ ಭಯ ಬ್ಯಾರೆ ನನಗೆ. ಈಗ ನನ್ನ ಮಗಳಿಗೊಂದು ಏನಾರ ಒಂದು ದಾರಿ ಮಾಡ್ಕೊಡ್ತಾರ, ಕೇಳಕ್ಕೆ ಹೋಗ್ಬೇಕಷ್ಟೇ ನೀನಿಯ. ಈಗಾಗಲೇ 2 ಎಕರೆ ಜಮೀನು ಬರ್ಕೊಟ್ಟವ್ರಂತೆ ನಿಮ್ಮ ಮಗಳ ಹೆಸ್ರಿಗೆ. ಜಮೀನೊಂದು ಇಕ್ಕೊಂಡು ಏನು ಮಾಡೋದು? ಉಳ್ಕೊಳಕ್ಕೆ ಮನೆ ಬೇಡವಾ? ಅದೇ ಮನೆಯಾಗೆ ಎಷ್ಟು ದಿನ ಅಂತ ತಿಳ್ಬಿಟ್ಟು ಇಕ್ತಾಳೆ. ನನ್ನ ಮಗಳನ್ನ ಕರ್ಕೊಂಡು ಹೋಗ್ಬಿಡೋಣ ಅಂತ ಅನ್ನಿಸ್ತೈತೆ ನನಗಂತೂ. ಇಲ್ಲ, ಕೊಟ್ಟಿರೋ 2 ಎಕರೆ ಜಮೀನ ಮಾರಾಟ ಮಾಡಿಬಿಟ್ಟು ಸುಮ್ಕೆನೆ ಅತ್ತಾಗೆ ಎಲ್ಲೋ ಒಂತಾಗ ಜೀವನನ ಸೆಟ್ಲ್ ಮಾಡ್ಕೊಂಬಿಡೋಣ ಅಂತಂದು ಅನ್ನಿಸ್ತೈತೆ. ನೋಡೋಣ ಇರು, ಮಂತಕ್ಕೆ ಹೋಗ್ಬಿಟ್ಟು ವಿಚಾರ ಮಾಡಿ ನೋಡ್ತೀನಿ. ಸರಿ ಕಣಕ್ಕಾಯ್ತು. ಆಂಟಿ ಆಂಟಿ ಏಲೆ ಬಿಲಾಲಿ, ನೀನ್ ಹೇಳ್ವೆ ನನ್ನ ಮಗಳು ಸಂಸಾರ ಹಾಳು ಮಾಡಿರೋದು ನೀನು. ನನ್ನ ಮಗಳ ಸಂಸಾರನ ಕೊನೆಗೊಂದು ಮುರಿದು ಹಾಳು ಮಾಡಾಕ್ಬಿಟ್ಟ ನೀನಂತನ್ವೇ. ಒಯ್ಯಾರಿ ಈ ಕಿತ್ತೋಗಿರೋ ಬಟ್ಟೆಗಳು ಹಾಕೊಂಡು ಅರ್ಧಂಬರ್ಧ ಬಟ್ಟೆಗಳು ಹಾಕೊಂಡ್ಬಿಟ್ಟು ಸಿಕ್ಕಿರೋನ್ಗೆಲ್ಲನೂ ನಾಮ ಹಾಕದೇ ನಿನ್ ಕೆಲಸ ನೋಡಿ. ಆಗದೆಲ್ಲನೂ ಆಗೋಗೈತೆ ನೋಡಿ. ನಾನು ಹೇಳೋದನ್ನ ನನ್ನ ಮಾತು ಒಂಚೂರು ಕೇಳಿಸ್ಕೊಳ್ಳಿ ನೀವು. ನೋಡಿ, ಅದೇನು ಮಾಡ್ತೀರಾ ಅಂತ ಹೇಳಿದ್ರೆ ನಿಮ್ಮ ಮಗಳು ಹೆಂಗನ ಮಾಡ್ಬಿಟ್ಟು ಡೈವರ್ಸ್ ಕೊಡಬೇಕು ಹಂಗೆ ಮಾಡ್ತೀರಾ ಪ್ಲೀಸ್. ಎಷ್ಟೇ ಧೈರ್ಯ ನಿನಗೆ? ಮನೆ ಯಾಳಿ ನನ್ನ ತಕೆ ಬಂದ್ಬಿಟ್ಟು ನನ್ನ ಮಗಳನ್ನೇನಿಯ ಡೈವರ್ಸ್ ಕೊಡ್ಲಿ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದೀಗ ಅಂದರೆ ನಿಂಗಿನ್ ಎಷ್ಟು ಧೈರ್ಯ ಇರಬೇಡ ನಿನ್ಗಿನ್ನ. ಯಾರ್ಯಾರು ನಿಂಗಿನ್ ಹೇಳ್ಕೊಟ್ಟಿರ್ಬೇಡ ನಿಂಗಿನ್ನ. ಹೋಗೋಳು, ನನ್ನ ಮಗಳು ಜೀವನ ಕಣ್ಲೆ ಹಾಳು ಮಾಡಿರೋದು ನೀನು. ಹಾಳಾಗೋಗೈತೆ ಅಂತಲ್ಲ ನೋಡಿ. ನಿಮ್ಮ ಮಗಳು ಜೀವನನ ಸೆಟ್ ಮಾಡಿಸೋ ಜವಾಬ್ದಾರಿ ನಂದು. ನೋಡಿ, ನನ್ನ ಮಾತು ಕೇಳಿ, ನಿಮ್ಮ ಮಗಳು ಜೀವನನ ನಾನು ಸೆಟ್ಲು ಮಾಡಿಸ್ತೀನಿ. ನಾನು ಯಾವಳ ಮಾತು ಕೇಳಕ್ಕಿಲ್ಲ. ನನಗೆ ಯಾವಳ ಮಾತು ಅವಶ್ಯಕತೆನೂ ಇಲ್ಲ. ನಮ್ಮ ಅತ್ತೆ ಏನು ಹೇಳ್ತು? ನಿಮ್ಮತ್ತೆ ಕಯ್ಯ 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 ಅಂತಾಳೆ ಒಂದೇ ಹತ್ರನೇನೆ. ನೋಡು, ನೀನೇನಾದ್ರೂ ಕುತ್ಕೊಂಡು ಮಾತಾಡ್ಬೇಕಷ್ಟೇ ಏನಿಯ. ಆ ಪೊದ್ದಿ ಚಾಲೆಂಜ್ ಹಾಕೊಳ್ಳಂದ್ರೆ ನಾವು ಸಾಯ ತನಕ ಗಂಡ ಹೆಂಡತಿ ಥರ ಓಡಾಡಕ್ಕಂತೂ ಆಗದೇನೇನಿಯ ಇಲ್ಲ. ಈಗ ಬೇರೆ ದಾರಿ ಇಲ್ಲ. ನೀನೇನಿಯ ಹೋಗ್ಬಿಟ್ಟು ನಿಮ್ಮ ಅತ್ತೆ ತಾಗೆ ಏನಾರ ಒಂದು ಮಾತಾಡು. ಅಲ್ಲ, ನಾನು ಮಾತಾಡೋಕೋದ್ರೆ ನಮ್ಮ ಅತ್ತೆ ಸುಮ್ಮನೆ ಬಿಡ್ತಾಳ? ಏನಾರು ತಗೊಂಡು ಬಾರ್ಸಕ್ಕಿಲ್ವ ನಮ್ಮ ಅತ್ತೆ? ನೋಡು, ಅವ್ರ ಊರು ತನಕ ಬಂದಿದ್ದೀವಂತೆ. ಇನ್ನೇನು ಅವ್ರ ಮನೆ ಹತ್ರ ಹೋಗ್ಬಿಟ್ಟು ಮಾತಾಡೋಣ ಬಾ, ಹಿಂಗಲ್ಲ ಹಿಂಗೆ ಅಂತ ಹೇಳ್ಬಿಟ್ಟು ಏನಾರ ಒಂಚೂರು ಹೇಳಿದ್ರೆ ನಮ್ಮ ಅತ್ತೆ ಕೇಳ್ತದೆ. ಅತ್ತೆ ನಂಗೆ ಅವತ್ತಿಂದನೂ ಮದುವೆ ಅಂದರೆ ಇಷ್ಟ ಇರಲಿಲ್ಲ, ಹಿಂಗೆಲ್ಲನೂ ಆಗೋಗ್ಬಿಡ್ತು ಅಂತ ಏನಾರ ಒಂಚೂರು ಹೇಳ್ತೀನಿ. ಏನು ಮಾಡ್ತೀರಾ ಏನು ಬಿಡ್ತೀರಾ ಗೊತ್ತಿಲ್ಲ. ಆ ಪೊದ್ದಿ ಜಂಬನ ಮುರಿಬೇಕು. ಅವಳು ಆಡಿದ್ದೆ ಆಟ ಹೋಗ್ಬಿಟ್ಟೈತಲ್ಲ. ಏನು ಅನ್ಕೊಂಡ್ಬಿಟ್ಟವಳೆ ಅವಳು ಆಡ್ದಂಗೆ ಏನಿ ಎಲ್ಲ ನಡಿಬೇಕು, ಅವಳು ಹೇಳ್ದಂಗೆ ನಡಿಬೇಕು ಅಂತ ಅನ್ಕೊಂಡ್ಬಿಟ್ಟವಳ ಏನು? ಎಲ್ಲ ಅವಳು ಹೇಳ್ದಂಗೆ ಏನಿಯ ನಡಿಬೇಕಾ? ನೋಡಿದ್ರೇನೆ ಹೆಂಗೆ ಆವಾಜ್ ಹಾಕ್ಬಿಟ್ಟು ಹೋದ್ಲು ಅಂತ ಹೇಳ್ಬಿಟ್ಟು ಅಬ್ಬಬ್ಬಬ್ಬ ಎಲ್ಲಿ ಕಂಡಿತ್ತಾಳ ಐಡಿಯಾಗಳೆಲ್ಲನೂ. ನೋಡಿ, ನೀವೇ ತಾನೇ ಮದುವೆ ಮಾಡ್ಕ ಅಂತ ಹೇಳ್ಬಿಟ್ಟು ಅದು ಇದು ಅಂತ ಎಲ್ಲ ಹೇಳಿ ಆಮೇಲೆ ನಾನೇ ಬಲವಂತ ಮಾಡ್ತಾ ಇದ್ದೀನಿ ಅಂತ ನನ್ನ ಮೇಲೆ ಹೇಳಿದ್ದು. ಹೀಗೆ ನೋಡಿ, ಅದೇನು ಮಾಡ್ತೀರೋ ಗೊತ್ತಿಲ್ಲ. ನೀವೇ ಹೇಳಿದ್ರಿ ನನ್ನ ಹೆಂಡತಿ ಅವ್ರ ಅಮ್ಮನ ಮಾತು ಕೇಳ್ತಾಳೆ ಅಂತ ಹೇಳ್ಬಿಟ್ಟು ಈಗ ಬಂದು ನಿಮ್ಮ ಅತ್ತೆ ಹತ್ರ ಮಾತಾಡಿ ಬನ್ನಿ. ಸರಿ ಆಯ್ತು ನೋಡಿ, ಇಷ್ಟೇ ಮೆಟ್ನಾಗ ಹೊಡ್ಸ್ಕೊಂಡಿದ್ದೀನಂತೆ, ಇನ್ನೊಂದು ಚೂರು ಹೊಡ್ಸ್ಕೊಂಡ್ರೆ ಏನೂ ಆಗಕ್ಕಿಲ್ಲ. ಸರಿ ಆಯ್ತು ನೋಡಿ, ನಮ್ಮ ಅತ್ತೆ ತಾಗೆ ನಾನೇನಿಯಾ ಮಾತಾಡ್ತೀನಿ. ಹಿಂಗಲ್ಲ ಹಿಂಗೆ ಅಂತ ಹೇಳಿದ್ರೆ ಏನೋ ಒಂದು ಕೇಳ್ತದೆ. ಕೇಳಲೇಬೇಕು ನೋಡಿ. ನಾನು ಬೇಕಾ, ನಾನು ಬರೋಕ್ಕಿಲ್ಲ. ನಾನು ಈಚೆ ಕಡೆ ನಿಂತ್ಕೊಂಡಿರ್ತೀನಿ. ನೀವೇನೇ ಒಳಗಡೆ ಹೋಗ್ಬಿಟ್ಟು ಅದೇನು ಮಾತಾಡ್ತೀರೋ ಮಾತಾಡ್ಕೊಂಡು ನಿಮ್ಮ ಅತ್ತೆನ ನೈಸ್ ಮಾಡಿಬಿಟ್ಟು ಬನ್ನಿ. ಅವಳಂತೂ ಡೈವರ್ಸ್ ಪೇಪರ್ಗೆ ಸೈನ್ ಹಾಕಿ ಕೊಡಬೇಕು. ನಾವು ಅಫಿಷಿಯಲಿ ಹೋಗ್ಬಿಟ್ಟು ಮದುವೆ ಮಾಡ್ಕೋಬೇಕು ಅಷ್ಟೇನಿಯ. ರಿಜಿಸ್ಟರ್ ಆಫೀಸಾಗೆ ನಮ್ಮಿಬ್ಬರು ಮದುವೆನ ರಿಜಿಸ್ಟರ್ ಮಾಡಿಸ್ಬೇಕು. ಸರಿ ಆಯ್ತು ಬಾ. ನನ್ನ ಹೆಂಡತಿ ಪೊದ್ದಿ ಇವ್ರ ಕೈಯಾಗ ಆಗ್ದಿರೋದು ನಮ್ಮ ಅತ್ತೆ ಕೈಯಾಗ ಆಗಂಗೆ ಮಾಡ್ತೀನಿ ಬಾ. ನಮ್ಮ ಅತ್ತೆ ಉಗಿತದೋ ಏನೋ, ಆದ್ರೂ ಕೇಳೇ ಬಿಡೋಣ, ಒಂದು ಮಾತು ಮಾತಾಡಿ ಬಿಡೋಣ. ಅತ್ತೆ ಅತ್ತೆ ಓಹೋ, ಮಿಟುಗ್ಲಾಡಿ ಊರಿಗೆ ಬಂದಾಗೆ ಅನ್ಕಂಡೆ ನೀನು ಅವಳಿಂದ ಬಂದಿತ್ತೀಗ ಅಂತ ಹೇಳ್ಬಿಟ್ಟು. ಯಾರ್ಲ ಅತ್ತೆ? ಈಗ ಯಾರ್ಲ ಅತ್ತೆ ನಿನಗೆ? ನನ್ನ ಮಗಳು ಮೋಸ ಮಾಡ್ಬಿಟ್ಟು ನೀನು ಇನ್ನೊಂದು ಮದುವೆ ಮಾಡ್ಕೊಂಡು ಹೋದಾಗ ಏನಿಯ ಅತ್ತೆ ಹಂಗೇನಿಯ? ನಿನ್ನ ನೊಳಿ ಅನ್ನೋ ಸಂಬಂಧ ಹೊಂಟೋಗ್ಬಿಟ್ಟೈತೆ. ಈಗ ಯಾಕ್ಲ ಬಂದೆ ನೀನು? ಯಾಕ್ಲ ಬಂದೆ ನೀನು? ಕೂತ್ಕಂತಂದ್ರೆ ಹೇಳೋದಿಲ್ಲ, ಒಂದು ಲೋಟ ನಿಂಗೆ ಬಿಸಿನೀರು ಕೊಡಕ್ಕಿಲ್ಲ. ಒಯ್ತಾ ಇರಲಿಂದ ಒಯ್ತಾ ಇರು. ಕೊನೆಗೂ ನನ್ನ ಮಗಳು ಜೀವನನ ಅನ್ಯಾಯವಾಗಿ ಹಾಳು ಮಾಡ್ಬಿಟ್ಟಲ್ವೆಲ್ಲ ನೀನು. ಹಾಳು ಮಾಡ್ಬಿಟ್ಟೆ. ಅತ್ತೆ, ನಾನು ಹೇಳೋದು ನುಸಿ ಕೇಳಿಸ್ಕೊಳ್ಳಿ. ನಾನು ಯಾವುದೇ ಕಾರಣಕ್ಕೂ ನಿಮ್ಮ ಮಗಳ ಜೀವನ ಹಾಳು ಮಾಡಿಲ್ಲ. ಹಾಳು ಮಾಡಿರೋದೆಲ್ಲನೂ ನಮ್ಮಮ್ಮ ಹಂಗೆ ನೀ ಆ ಪೊದ್ದಿ ಹಾಳು ಮಾಡಿರೋದೆಲ್ಲನೂ ನನ್ನ ಮಾತೋಸಿ ನಾನು ಹೇಳೋದನ್ನ ಕೇಳಿಸ್ಕೊಳ್ಳಿ. ನೋಡಿ, ನಿಮ್ಮ ಮಗಳೂರಿಗೆ ಯಾವತ್ತೂ ಕೆಟ್ಟದ್ದು ಬಯಸಿದ್ದು ನಾನಲ್ಲ. ಅವತ್ತಿಂದನೂ ನನಗೆ ಈ ಮದುವೆ ಇಷ್ಟ ಇರಲಿಲ್ಲ. ನಾನು ಈ ಹುಡುಗಿನ ಲವ್ ಮಾಡ್ತಾ ಇದ್ದೆ. ನಮ್ಮ ಅಮ್ಮಂಗೂ ಎಲ್ಲ ವಿಷಯನೂ ಗೊತ್ತಿತ್ತು ಕಣತ್ತೆ. ನಾನು ಹಿಂಗೆ ಲವ್ ಮಾಡ್ತಿದ್ದೀನಿ ಬಿಡ್ತಿದ್ದೀನಿ ಅಂತ ಎಲ್ಲ ವಿಷಯನೂ ಗೊತ್ತಿತ್ತು. ಆದ್ರೂ ನಮ್ಮ ಅಮ್ಮನೇ ನೀವು ಬಲವಂತ ಮಾಡ್ಬಿಟ್ಟು ಕೊಟ್ಬಿಡ್ತು. ಇದ್ರಾಗೆ ನಂದು ಏನೂ ತೆಪ್ಪಿಲ್ಲ ಕಣತ್ತೆ. ದೇವರಣೆ ನನ್ನ ತೆಪ್ಪಿಲ್ಲ, ನಮ್ಮ ಅಮ್ಮಂದೇನಿಯ ತೆಪ್ಪು. ನಾನು ಹೇಳೋದನ್ನ ಹೊಸಿ ಕೇಳಿಸ್ಕೊತೀರಾ? ಏನು ಕೇಳಿಸ್ಕೊಳ್ಳೋದು? ನೀನು ಹೇಳೋ ಮಾತನ್ನ ಕೇಳಿಸ್ಕೊಳ್ಳೋ ಅವಶ್ಯಕತೆ ನನಗಿಲ್ಲ. ನನ್ನ ಮಗಳ ಜೀವನ ಏನು ಹಾಳು ಮಾಡಾಕ್ಬಿಟ್ಟಿದ್ದೀಗ ಅಂತ ಹೇಳಿದ್ರೆ ನಿನ್ನ ಹತ್ರ ಕೇಳಿಸ್ಕೊಳ್ಳೋ ಅವಶ್ಯಕತೆ ನನಗೆ ಬರೋದ್ರೂ ಇಲ್ಲ. ಬ್ಯಾಡೂ ಬೇಡ ನನಗಂತೂ. ಅತ್ತೆ ತಗೊಳ್ಳಿ ಅತ್ತೆ, ಖರ್ಚಿಗೆ ನಿಮ್ಮ ಎಲ್ಲ ನನಗೆ ರೆಸ್ಪೆಕ್ಟ್ ಐತೆ ಕಣತ್ತೆ. ನೀವು ಅಂದರೆ ನಂಗೆ ತುಂಬ ಇಷ್ಟ ಕಣತ್ತೆ. ಅತ್ತೆ, ನಾನು ಮಾತಾಡೋದನ್ನ ಅರ್ಥ ಮಾಡ್ಕೊಳ್ಳಿ ಅತ್ತೆ. ನಾನು ಯಾವ ಪರಿಸ್ಥಿತಿನಾಗಿದ್ದೀನಿ ಅನ್ನೋದನ್ನ ಹೊಸಿ ಅರ್ಥ ಮಾಡ್ಕೊಳ್ಳಿ ಅತ್ತೆ.
ನನಗೆ ಯಾಕೆ ದುಡ್ಡು ಕೊಡ್ತಾ ಇದೀಯಾ? ನನಗೇನು ದುಡ್ಡು ಕಾಸು ಏನು ಬೇಡ. ಅತ್ತೆ ಇದ್ರಾಗ 50,000 ಐತೆ, ಸುಮ್ಮನೆ ಮಡಿಕೊಳ್ಳಿ, ತಗೊಳ್ಳಿ ಅತ್ತೆ. ನನಗೆ ಯಾಕೆ ಕಾಸು ಕೊಡ್ತಾ ಇದ್ದೀಗ ನೀನು? ಓ ತಪ್ಪು ಮಾಡಿದ್ಯಲ್ಲ ನೀನು, ಅದ್ರ ಮುಚ್ಚಾಕ್ಬೇಕಲ್ಲ ಅದಕ್ಕ. ಅತ್ತೆ ಮುಚ್ಚಾಕೋ ಗಿಚ್ಚಾಕೋ 50,000 ರೂಪಾಯಿ ಕೂಡ ಅವಶ್ಯಕತೆ ಇಲ್ಲ. ನಾನು ಬಿಟ್ಟು ಹೋಗ್ಬಿಟ್ಟಿದ್ದೀನಿ ಆಗ್ಲೇ ನಿಮ್ಮ ಮಗಳು ಜೀವನದಿಂದ. ಆದ್ರೆ ಅರ್ಥ ಮಾಡ್ಕೊಳ್ಳಿ, ಪೊದ್ದಿ ನಮ್ಮಮ್ಮ ಎಲ್ಲರೂ ಸೇರ್ಕೊಂಡು ನಿಮ್ಮ ಮಗಳು ಜೀವನನ ಹಾಳು ಮಾಡ್ತಾವ್ರೆ ನೋಡಿ. ಸ್ವಂತ ಅಮ್ಮನ ಬುದ್ಧಿ ಇಷ್ಟ ಆಗಿದ್ದಕ್ಕೆ ನಾನೇನಿಯ ಮನೆಯಿಂದ ಈಚೆ ಕಡೆಗೆ ಬಂದ್ಬಿಟ್ಟಿದ್ದೀನಿ. ನಮ್ಮ ಅಮ್ಮನ ಬುದ್ಧಿ ಅಂತ ಕಂತ್ರಿ ಬುದ್ಧಿ ನಂಗೆ ಇಷ್ಟ ಆಗಲಿಲ್ಲ, ಅದಕ್ಕೇನೇನಿಯ ಅಂತಂದ್ರೆ ಹಾಗೆ ನೀವು ಮತ್ತೆ ನಂಬ್ತೀರ ನಮ್ಮ ಅಮ್ಮನು ಆ ಪೊದ್ದಿನ ನೋಡಿ. ನೀವು ಸುಮ್ಕೇನಿಯ ನನಗೆ ನಿಮ್ಮ ಮಗಳಿಂದ ಡೈವರ್ಸ್ ಕೊಡಿಸಿ ನಿಮ್ಗೆ ಅದು ಎಷ್ಟು ಬೇಕೋ ನಿನ್ನ ಮಗಳಿಗೆ ಎಲ್ಲ ಸೆಟ್ಲ್ ಆಗೋವಷ್ಟು ಕಾಸು ನಾನು ಕೊಡ್ತೀನಿ. ಜೊತೆಗೆ ನನ್ನ ಫ್ರೆಂಡ್ ಒಬ್ಬ ಫಾರಿನಾಗ ಅವನಿ, ಒಳ್ಳೆ ಹುಡುಗ, ನೋಡಕ್ಕೆ ಮಾತ್ರ ಅಪ್ರಂಚಿ. ಹಾಗೆ ನೀ ಗುಣನೂ ಅಪ್ರಂಚಿ, ಫಾರಿನಾಗ ಏನಿ ಅವನ್ನ ಕರ್ಕೊಂಬಿಟ್ಟು ಬಂದು ನಿಜವಾಗೂ ನನ್ನ ಹೆಂಡತಿಗೆ ನಾನು ಮದುವೆ ಮಾಡಿಸ್ತೀನಿ. ಅವನ ಹತ್ರ ಆಗ್ಲೇ ಎಲ್ಲ ವಿಷಯನೂ ಮಾತಾಡಿದ್ದೀನಿ. ಅವನು ಈ ಮದುವೆಗೆ ಒಪ್ಕೊಂಡವನೇ ನೋಡಿ. ನೀವು ನನ್ನ ಪರ ಇದ್ರೆ ನಾನು ಎಲ್ಲನೂ ನಿಮಗೆ ಸಹಾಯ ಆಗಂಗೆ ಮಾಡ್ತೀನಿ. ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಮಗಳು ಬೀದಿಗೆ ಬರ್ತಾಳೆ. ಏನು ಹೇಳ್ತಿದ್ದೀರ ಹೇಳಿ ಅಂದ್ರೆ, ನೀವು ಹೇಳ್ತಿರೋದು ನಿಜನೇನಿಯಾ? ಹೌದು ಅತ್ತೆ, ನನ್ನ ಹೆಂಡತಿಗೆ ಮೋಸ ಆಗಬಾರ್ದು, ನನ್ನ ಹೆಂಡತಿಗೆ ಅನ್ಯಾಯ ಆಗಬಾರ್ದು ಅಂತ ಹೇಳ್ಬಿಟ್ಟು ನಾನು ಇಷ್ಟೆಲ್ಲನೂ ಮಾಡ್ತಾ ಇದ್ದೀನಿ ನೋಡಿ. ನಿಮಗೆ ಕೈ ತುಂಬ ದುಡ್ಡನ್ನೂ ಕೊಡ್ತೀನಿ, ಹಾಗೆ ನೀ ಮನೆಯೂ ಕಟ್ಟಿಸ್ಕೊಡ್ತೀನಿ. ಅಷ್ಟೇ ಅಲ್ಲ ಅತ್ತೆ, ನಿಮ್ಮ ಮಗಳು ಮದುವೆ ಮಾಡೋ ಜವಾಬ್ದಾರಿ ನಂದೇನೇನಿಯ. ಯಾರು ಏನು ಅಡ್ಡ ಬಂದರೂ ಊರಾಗಿರೋಲ್ಲ ಆಡ್ಕೊಂಡ್ರು ಯಾರು ನಿಮ್ಗೆ ಗೊತ್ತು ಪೈಸಾ ಕೊಡೋಕ್ಕಿಲ್ಲ. ನಮ್ಮಮ್ಮ ಬರೀ 2 ಎಕರೆ ಜಮೀನು ಕೊಟ್ಟಿರ್ಬೋದು ಅಷ್ಟೇ ಏನಿಯ. ಮತ್ತೆ ಅವ್ರ ಜೀವನ ಪೂರ್ತಿ ಒಬ್ಬಳೇ ಇರೋಕ್ಕಾಯ್ತದ? ನಾನೇ ಮುಂದೆ ನಿಂತ್ಕೊಂಡು ಮದುವೆ ಮಾಡಿಸ್ತೀನಿ ಕಣತ್ತೆ, ಅರ್ಥ ಮಾಡ್ಕೊಳ್ಳಿ ಕಣತ್ತೆ. ನೋಡಿ ನಿಮ್ಮ ಮಗಳು ಅಲ್ಲಿ ಇರೋ ಗಂಟನೂ ಪೊದ್ದಿ ತಲೆ ಕೆಡಿಸ್ತಾಳೆ, ನಮ್ಮಮ್ಮ ತಲೆ ಕೆಡಿಸ್ತದೆ. ಈ ಮನೆಗಿರೋಲ್ಲ ತಲೆ ಕೆಡಿಸಿ ಅವಳನ್ನ ಹಾಳು ಮಾಡಿ ಬಿಸಾಕ್ತಾರೆ ನೋಡಿ. ನಿಮ್ಮ ಮಗಳನ್ನ ನೀವು ಇಲ್ಲಿ ಕರ್ಕೊಂಬಿಟ್ಟು ಬಂದು ಸುಮ್ಕೇನಿಯ ಡೈವರ್ಸ್ ಖರ್ಚಿ ಹಾಕ್ಸಕ್ಕೆ ಹೇಳಿ. ಯಾಕಂದ್ರೆ ಡೈವರ್ಸ್ ಇಲ್ಲ ಅಂತಂದ್ರೆ ಮದುವೆ ಮಾಡ್ಕೊಂಡು ನಿಮ್ಮ ಮಗಳು ಪಾರಿನ ಹೋಗಕ್ಕೆ ಆಗಿಲ್ಲ, ಗೊತ್ತಲ್ವ ನಿಮ್ಗೂ. ಅದಕ್ಕೇನಿಯ ನನಗೆ ಡೈವರ್ಸ್ ಕೊಡಿಸಿ ನಾನು ಆರಾಮಾಗೆ ಉಳಿದಿರೋದೆಲ್ಲ ಕೆಲಸನೂ ನಾನು ನೋಡ್ಕೊತೀನಿ ನೋಡಿ. 50,000 ರೂಪಾಯಿ ಖರ್ಚಾಯ್ತದೆ ಪಾಪ, ನೀವು ಕೂಲಿ ನಾಲಿ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಕಷ್ಟಪಡ್ಬೇಕಾಯ್ತದೆ ಅಂತ ತಾನೇ ನಾನು 50,000 ರೂಪಾಯಿ ನಿಮ್ಮ ಕೈ ಕೊಟ್ಟಿದ್ದು. ಹ್ಞೂ ಅಳಿ ಅಂದ್ರೆ. ಮತ್ತೆ ನಿಮ್ಮ ಮಗಳು ಬಂದು 50,000 ರೂಪಾಯಿ ಕೊಟ್ಲಾ, ನಮ್ಮ ಅಮ್ಮ ಒಂದು 50,000 ರೂಪಾಯಿ ಕೊಡ್ತಾ ನಿಮಗೆ ಹೇಳಿ. ನಾನು ಸಾಕ್ಷಿ ಸಮೇತನೇ ತೋರಿಸ್ತಾ ಇದ್ದೀನಲ್ಲ, ನಾನು ನಿಮಗೆ ಸಹಾಯ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನೋಡು, ಕೈ ಯಾರೇನೇ ನಾನೇ ಕೊಡ್ತಾ ಇದ್ದೀನಲ್ಲ ನಿಮಗೆ. ನೋಡಿ ಕಾಸು ಕೊಟ್ಟಿದ್ದೀನಿ ತಾನೇ ನಾನು ನಿಮಗೆ. ಮತ್ತೆ ನಂಬಿ ನಿಮ್ಮ ಮಗಳನ್ನ ಕರ್ಕೊಂಬಿಟ್ಟು ಬಂದು ಇಲ್ಲಿಗೆ ಏನೋ ಒಂದು ನೈಸ್ ಮಾಡ್ಬಿಟ್ಟು ಹೆಂಗನ ಮಾಡಿ ಡೈವರ್ಸ್ ಒಪ್ಪಿಸ್ಬಿಡಿ ಅಷ್ಟೇನೆ. ಆದ್ರೂ ಅಳಿ ಅಂದ್ರೆ, ನೀವು ನನ್ನ ಮಗಳಿಗೆ ಮಾಡಿರೋದು ಮೋಸನೇ ತಾನೇ. ನೀವ್ಯಾಕೆ ನನ್ನ ಮಗಳಿಗೆ ಇಷ್ಟೊಂದೆಲ್ಲ ಅಂದ್ರೆ ಮೋಸ ಮಾಡಿದ್ರಿ? ನನ್ನ ಮಗಳು ನಿಮ್ಮ ಜೊತೆ ನೀನು ಸಂಸಾರ ಮಾಡ್ಕೊಂಡು ಹೆಂಗೋ ಇತ್ತಾ ಇದ್ಲು, ನೀವೇ ತಾನೇ ಇಷ್ಟೊಂದೆಲ್ಲ ಮೋಸ ಮಾಡಿದ್ದು. ಇವಾಗ ನೋಡಿದ್ರೆ ಹಿಂಗೆ ಹೇಳ್ತಾ ಇದ್ದೀರಾ, ಇದೆಲ್ಲನೂ ಮೋಸನೇ ತಾನೇ. ಈಗ ಬಂದ್ಬಿಟ್ಟು ಅಂತಾಗೆ ಏನೇನೇನೋ ಹೇಳಿ ನನಗೆ ನಂಬ್ಸಕ್ಕೆ ನೋಡ್ತಾ ಇದ್ದೀರಾ ಅಲ್ವಾ? ಅಯ್ಯೋ ಅತ್ತೆ, ನಾನು ಯಾಕತ್ತೆ ನಂಬಿಸ್ಬೇಕು? ನನಗೇನು ತಲೆಗೆಲೆ ಕೆಟ್ಬಿಟ್ಟೈತೆ ನಂಬಿಸ್ಕೊಂಡು ಕುಂತ್ಕೊಳ್ಳೋಕ್ಕೆ? ಅಯ್ಯೋ ಅತ್ತೆ, ಗಿಂಸೆ ಎಲ್ಲನೂ ಕಥೆನೇ ಇಲ್ಲ ನೋಡಿ. 50,000 ರೂಪಾಯಿ ಕೊಟ್ಬಿಟ್ಟು ಹೇಳ್ತಾ ಇದ್ದೀನಿ, ಏನೋ ನಿಮ್ಮ ಕಷ್ಟದಾಗಿದ್ದೀರಾ ಅಂತ ಹೇಳ್ಬಿಟ್ಟು. ಡೈವರ್ಸ್ ಕೊಡಲಿಲ್ಲ ಅಂದ್ರೆ ಬೇಡ ಬಿಡಿ, 10 ಪೈಸೆ ನಿಮ್ಗೇನು ಸಿಗೋಕ್ಕಿಲ್ಲ. ನಿಮ್ಮ ಮಗಳು ಜೀವನ ಪೂರ್ತಿ ಮದುವೆನೂ ಮಾಡ್ಕೊಳಕ್ಕಾಗಕ್ಕಿಲ್ಲ. ಹಿಂಗೇನಿಯ ಬಿಕ್ಕಾರಿ ಥರ ಅಲಿಬೇಕಾಯ್ತದೆ. ಯೋಚನೆ ಮಾಡಿ. ಹಂಗಲ್ಲ ಅಳಿ ಅಂದ್ರೆ, ಹಂಗಲ್ಲ. ಈಗ ನನ್ನ ಮಗಳು ಡೈವರ್ಸ್ ಕೊಡು ಅಂತ ಕೇಳಿದ್ರೆ ಯಾಕೆ ಏನು ಎತ್ತ ಅಂತ ಹೇಳ್ಬಿಟ್ಟು ಪ್ರಶ್ನೆ ಮಾಡ್ತಾಳೆ. ಆ ಪೊದ್ದು ಅಂತೂ ಯಾವಾಗೂ ಜೊತೆಯಾಗಿ ಏನೇ ಇರ್ತಾಳೆ. ನಿಮ್ಮ ಮಗಳು ಜೀವನ ಮುಖ್ಯ ಆದ್ರೆ ಆ ಪದ್ದಿಯಿಂದ ದೂರ ಮಾಡಿ, ಸರಿನಾ? ನೋಡಿ ಆ ಪದ್ದಿ ಏನು ಮಾಡ್ಸೋದಿಲ್ಲ. ನಿಮ್ಮ ಮಗಳನ್ನ ಬೀದಿಗೆ ತಗೊಂಬಿಟ್ಟು ಬರೋಕೆ ಪ್ಲಾನ್ ಮಾಡ್ತಾವಳೆ. ಏನು ಗೊತ್ತಾ, ಈಗ ನನ್ನ ಮನೆಯಿಂದ ಈಚೆ ಕಡೆಗೆ ಹಾಕೋರಲ್ಲ, ಆಸ್ತಿ ಎಲ್ಲನೂ ಪೊದ್ದಿನೇ ಹೊಡಿಯೋಕ್ಕೆ ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡ್ತಿರೋದು. ನನ್ನ ಮನೆಯಿಂದ ಈಚೆ ಕಡೆಗೆ ಹಾಕೋದ್ಲು. ಆಮೇಕಿಂದ ನಮ್ಮ ಅಣ್ಣ ಇದ್ನಲ್ಲ, ನಮ್ಮ ಅಣ್ಣನ ಪ್ರೇಮತ್ಗಿನ ಅವಳನ್ನ ಈಚೆ ಕಡೆಗೆ ಹಾಕೋದ್ಲು. ಇನ್ನು ನಿಮ್ಮ ಮಗಳೊಬ್ಳು ಬಾಕಿ ಅವಳೆ ನಿಜವಾಗ್ಲೂ. ಅವಳನ್ನ ಬುಟ್ಟಿಗೆ ಹಾಕೊಂಡು 2 ಎಕರೆ ಆಸ್ತಿ ಐತಲ್ಲ ಅದನ್ನು ಬರೆಸ್ಕೊಂಡು ನಾಮ ಹಾಕ್ಬೇಕು ಅಂತ ಒಳ್ಳೆ ಪ್ಲಾನ್ ಮಾಡವ್ರೆ. ಸರಿಯಾಗಿ ಆಯ್ತದೆ ನೋಡಿ ನಿಮಗೆ. ಯಾಡಾಳಿ ಅಂದ್ರೆ ನನ್ನ ಮಗಳು ಸಂದಾಕಿರ್ಬೇಕು. ಏನೋ ಆಗೋದೆಲ್ಲ ಆಗೋಗ್ಬಿಟ್ಟೈತೆ. ಈಗ ನನ್ನ ಮಗಳು ಜೀವನನ ಸರ್ ಮಾಡೋಕ್ಕಂತೂ ಆಗಕ್ಕಿಲ್ಲ. ನನಗೂ ಗೊತ್ತು, ನೀವು ಬಿಟ್ಬಿಟ್ಟಿದ್ದೀರಾ, ನಿಮ್ಗೂ ಇಷ್ಟ ಇಲ್ಲ. ಬಲವಂತವಾಗಿ ಮದುವೆ ಮಾಡಿಸ್ಬಿಟ್ಟು ಇನ್ನಂತಾನೆ ಇನ್ನೇನು ಮಾಡೋಕ್ಕಾಯ್ತದೆ. ಸರಿ ಆಯಿತು ಬಿಡಿ, ನನ್ನ ಮಗಳಿಗೆ ಹೆಂಗೋ ಒಪ್ಪಿಸ್ತೀನಿ. ನೀವಿಷ್ಟೆಲ್ಲ ಬಂದ್ಬಿಟ್ಟು ನನಗೆ ಕಾಸು ಕೊಟ್ಬಿಟ್ಟು ನನ್ನ ಮಗಳು ಬಗ್ಗೆನೂ ಯೋಚನೆ ಮಾಡ್ತಾ ಇದ್ದೀರಾ ಅಂತಂದರೆ ನೀವು ತುಂಬ ಒಳ್ಳೆಯವರೇ ನೆನೆಯ. ಆದರೆ ನಿಮ್ಮ ಮನ್ಸಿಗೆ ಇಷ್ಟ ಇಲ್ದಿದ್ದು, ನಿಮ್ಮ ಅಮ್ಮ ಒಪ್ಪಿಗೆ ಇಲ್ದಿದ್ದು ಮದುವೆ ಮಾಡಿಬಿಟ್ಟಿದ್ದು ಶಾನೆ ದೊಡ್ಡ ತಪ್ಪು ಬಿಡಿ. ಸರಿ ಬಿಡಿ ಆಯಿತು, ನನ್ನ ಮಗಳ ತಾಗೆ ನಾನು ಮಾತಾಡ್ತೀನಿ. ಸರಿಯತ್ತೆ, ಹಾಗಾದ್ರೆ ನಿಮ್ಮ ಮಗಳು ಜೀವನ ರೂಪಿಸೋ ಜವಾಬ್ದಾರಿ ನಂದು. ಫಾರಿನ್ ಹುಡುಗನ ಜೊತೆ ಮದುವೆ ಮಾಡಿಸೋ ಜವಾಬ್ದಾರಿ ನಂದು. ನೀವು ಮದುವೆಗೆಲ್ಲ ತಯಾರಿ ಮಾಡ್ಕೊಳ್ಳಿ, ಡೈವರ್ಸು ಫಸ್ಟ್ ತಯಾರಿ ಮಾಡ್ಕೊಳ್ಳಿ. ಡೈವರ್ಸ್ ಪೇಪರ್ಗೆ ಸೈನ್ ಆಗಿದ ತಕ್ಷಣ ಹಂಗೆ ಪಟ್ಟ ಅಂತ ಹುಡ್ಕೊಂಡು ಕಳಿಸ್ಬಿಡ್ತೀನಿ. ಹಾಗೆ ಪಟ್ಟ ಅಂತ ಹೇಳ್ಬಿಟ್ಟು ಮದುವೆ ಮಾಡ್ಬಿಟ್ಟು ಫಾರಿನು ಕಳಿಸ್ಬಿಡೋಣ. ಜೊತೆಗೆ ನಿಮ್ಮನ್ನು ಕರ್ಕೊಂಡು ಹೋಗಿ ಕೇಳಿದ್ದೀನಿ ಅತ್ತೆ, ನನ್ನ ಫ್ರೆಂಡ್ಗೆ. ನನ್ನ ಕರ್ಕೊಂಡು ಹೋಯ್ತಾರಂತ? ಮತ್ತೆ ನಿಮ್ಮ ಒಬ್ಬರನ್ನೇ ಇಲ್ಲಿ ಬಿಟ್ಬಿಟ್ಟು ಹೋಗೋಕ್ಕಾಯ್ತದ ಅತ್ತೆ? ಹೇಳಿ, ನೀವೇನೇನಿಯ ಹೇಳಿ, ನೀವು ಹೋಯ್ತೀರಾ ಹೋಗಕ್ಕಿಲ್ವಾ? ನನ್ನ ಮಗಳು ಎಲ್ಲಿತ್ತಳು ಅಲ್ಲೇ ಕಣಪ್ಪ ನಾನುನುವೆ. ಹಬ್ಬ, ಹಂಗಾರೆ ಸರಿ ಬಿಡಿ, ನನ್ನ ಫ್ರೆಂಡ್ಗೆ ಎಲ್ಲ ವಿಷಯನೂ ಹೇಳ್ತೀನಿ. ನೋಡಿ ಅತ್ತೆ, 50,000 ರೂಪಾಯಿನ ಇಟ್ಕೊಂಡಿರಿ, ಸರಿನಾ? ಖರ್ಚಿಗೆ ಆಯ್ತದೆ. ಕೂಲಿನಲ್ಲಿ ಎಲ್ಲ ಹೋಗಕ್ಕೆ ಹೋಗ್ಬೇಡಿ. ಏನಾರ ಕಷ್ಟ ಇದ್ರೆ ಫೋನ್ ಹಾಕಿ, ನಾನು ನಿಮ್ಮ ಕಷ್ಟಕ್ಕೆ ಆಯ್ತೀನಿ, ಸರಿನಾ? ಮದುವೆ ಆಗಕ್ಕಂಟ ನೀವು ಕೂಲಿ ಗೀಲಿ ನಾಲಿ ಎಲ್ಲ ಏನು ಹೋಗ್ಬೇಡಿ. ಒಂದಕ್ಕಿಂತ ಫಾರಿನ್ಗೆ ಹೋಗ್ಬಿಟ್ಟು ಅಲ್ಲಿ ಸೆಟ್ಲ್ ಆಗಿರೋಂತೆ. ನನ್ನ ಫ್ರೆಂಡು ತುಂಬ ಒಳ್ಳೆಯವನು. ನಾನು ನಿಮ್ಮ ಮಗಳಿಗೆ ಅನ್ಯಾಯ ಮಾಡಿದೆ ಅಂತ ಬೇಜಾರು ನನಗೆ ಆಗಬಾರ್ದಲ್ವಾ? ಅದಕ್ಕೆ ನೆನೆಯ ನಾನು ಆ ಬೇಜಾರು ಆಗಬಾರ್ದು ಅಂತ ನೆನೆಯ ಇಷ್ಟೆಲ್ಲನೂ ಮಾಡ್ತಿರೋದು, ಸರಿನಾ? ನೀವು ಇಟ್ಕೊಂಡಿರಿ ದುಡ್ಡನ್ನ. ಹೇಳಿ ಅಂದ್ರೆ ಕಾಪಿನೂ ಕುಡಿಲಿಲ್ಲ? ನೀವು ಖುಷಿ ಆದ್ರಲ್ಲ, ನಂಗೆ ಅಷ್ಟೇ ಏನೇ ಸಾಕು. ನೀವು ಒಪ್ಕೊಂಡ್ರಲ್ಲ, ನಂಗೆ ಅದೇ ನೀವು ದೊಡ್ಡಂಗೆ ಹಾಲು ಕೊಟ್ಟಷ್ಟು ಸಂತೋಷ ಆಯಿತು. ಇಷ್ಟೆಲ್ಲ ಆದ್ರೂ ನೀವು ಬಂದು ಹಿಂಗೆ ಕೇಳ್ತಿರೋದು, ಕಾಸು ಕೊಡ್ತಿರೋದು ನೋಡಿದ್ರೆ ನನಗಂತೂ ನೀವು ತುಂಬ ಒಳ್ಳೆಯವರು ಅಂತ ಅನ್ನಿಸ್ತದೆ ಅಳಿ ಅಂದರೆ. ಅದೇ ನಿಮ್ಗೆ ಇಷ್ಟ ಇಲ್ದಿರ ಮದುವೆ ನನ್ನ ಮಗಳದು, ನಿಮ್ಮ ಅಮ್ಮ ನೆನೆಯ ತಪ್ಪು ಮಾಡಿರೋದು ಬಿಡಿ ಎಲ್ಲನೂ.
ಹೌದು ಅತ್ತೆ. ಆದ್ರೆ ಎಲ್ಲರೂ ನನ್ನನ್ನ ಕೆಟ್ಟೋನು 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 ಅಂತ ಅನ್ಕೊಂಡವ್ರೆ. ಏನ್ ಮಾಡಕ್ಕಾಯ್ತದೆ, ನಾನೇ ಕೆಟ್ಟವನ ಹೋಗ್ಬಿಟ್ಟಿದ್ದೀನಿ ಎಲ್ರ ಕಣ್ಣಾಗುನುವೆ. ಸರಿ ಬಿಡಿ ಆಯ್ತು, ನಾನು ಇನ್ನು ಹೊರಡ್ತೀನಿ. ಏನಾರ ಕಷ್ಟ ಇದ್ರೆ ಕಾಸು ಗೀಸ್ ಬೇಕಾದ್ರೆ ನನಗೆ ಫೋನ್ ಹಾಕಿ, ನಾನೇನೇ ಬಂದ್ಬಿಟ್ಟು ನಿಮ್ಗೆ ಕೊಟ್ಬಿಟ್ಟು ಹೋಯ್ತೀನಿ ಕಾಸನ್ನ. ಯಾರನ್ನೂ ಕೇಳ್ಬೇಡಿ ಕಣತ್ತೆ, ಪಾಪ ನೀವೇನು ಯಾರನ್ನೂ ಕೇಳಿರೋ ನನ್ನೇ ಕೇಳಿ. ಆಯ್ತು ಕಣಪ್ಪ. ನೋಡು, ಹೆಂಡ್ತಿ ಮೇಲೆ ಎಷ್ಟು ಪಿರುತಿ ಐತೆ. ಆದ್ರೆ ನನ್ನ ಮಗಳನ್ನ ಕಂಡ್ರೆ ಒಂಚೂರು ಹಂಗೋ ಹಿಂಗೋನೇ. ಬಿಡು, ಬಲವಂತದ ಮದುವೆ ಯಾರಿಗೆ ತಾನೇ ಇಷ್ಟ ಆಯ್ತದೆ? ಇದು ಬಲವಂತದ ಮದುವೆ ತಾನೇ? ನನಗೆ 50,000 ರೂಪಾಯಿ ಕೊಟ್ಟವನಿ ಖರ್ಚಿಗೆ ಅಂತಾನೆ ನೀ. ಅಬ್ಬಬ್ಬಬ್ಬ, 50,000! ನೋಡು, ನಾನು ಎಷ್ಟು ದಿನ ಕೂಲಿಗೆ ಹೋಗ್ಬೇಕಿತ್ತು. ಆ ಪೊದ್ದಿಯಿಂದ 50,000 ರೂಪಾಯಿ ಕೊಟ್ಲ ನನಗೆ, ನನ್ನ ಮಗಳಿಂದ 50,000 ರೂಪಾಯಿ ಕೊಟ್ಲ ನನಗೆ. ಇಲ್ಲ ಇಲ್ಲ ಇಲ್ಲ, ನಮ್ಮ ಹುಳಿಯ ಕೊಟ್ಟವನಿ. ಡೈವರ್ಸ್ ತಾನೇ ಕೊಡಿಸ್ಬಿಟ್ರೆ ಹೆಂಗೋ ನನ್ನ ಮಗಳದ್ದು ಇನ್ನೊಂದು ಮದುವೆನೂ ಆಯ್ತದೆ. ಆರಾಮಾಗಿ ನೆಮ್ಮದಿಯಾಗಿ ಸೆಟ್ಲ್ ಆಗ್ಬಿಡ್ತಾಳೆ ಅಷ್ಟೇನೆ. ಎಲ್ಲಪ್ಪ ಇವ್ನು ಬರ್ತೀನಿ ಅಂತ ಹೇಳ್ಬಿಟ್ಟು ಹೋದನು, ಇನ್ನೂ ಬರಲಿಲ್ಲ. ಎಷ್ಟೊತ್ತು ಅಂತ ಕಾಯ್ಬೇಕಿಲ್ಲೇ ನೆನೆಯ. ನನಗೂ ಕಾದು 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 ಸಾಕಾಗೋಯ್ತು. ಇದೊಂದು ಊರು, ಇದೊಂದು ಇಲ್ಲಿ ತನಕ ಬರಬೇಕಾಯ್ತು. ನಮ್ಮ ಪ್ಲಾನ್ ಸಕ್ಸಸ್ ಆಯ್ತು. ಏನು ಹೇಳ್ತಾ ಇದೀಯಾ? ಅಬ್ಬಬ್ಬಬ್ಬ! ನಮ್ಮ ಅತ್ತೆಗೆ ಒಂದು 1,000 ಸುಳ್ಳು ಹೇಳ್ಬಿಟ್ಟು ಒಂದು ಮದುವೆ ಮಾಡುವಂತಾರಲ್ಲ, ಹಂಗೊಂದು 1,000 ಸುಳ್ಳು ಹೇಳ್ಬಿಟ್ಟು ಡೈವರ್ಸ್ ಮಾಡ್ಕೊಳಕ್ಕೆ ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡ್ಬಿಟ್ಟು ಬಂದಿನಿ. ನಮ್ಮ ಅತ್ತೆಗೆ ಒಂದು ಟಾಪ್ ಲೆವೆಲ್ಗೆ ಹತ್ತಿಸ್ಬಿಟ್ಟು ಹಂಗಲ್ಲ ಕಣತೆ ಹಿಂಗಲ್ಲ ಕಣತೆ ಅಂತ ಹೇಳ್ಬಿಟ್ಟು ಏನೇನೋ ಸುಳ್ಳು ಹೇಳ್ಬಿಟ್ಟು ನಿಮ್ಮ ಮಗಳಿಗೆ ಫಾರಿನ್ ಹುಡುಗನ ಹುಡುಕಿದ್ದೀನಿ ಅಂತ ಅರ್ಧ ಸುಳ್ಳು ಹೇಳ್ಬಿಟ್ಟು ಬಂದಿದ್ದೀನಿ. ಹೌದಾ, ಸರಿ ಆಯಿತು, ಡೈವರ್ಸ್ ಕೊಡೋಕ್ಕೆ ನಾನು ಒಪ್ಪಿಸ್ತೀನಿ ಅಂತ ಹೇಳ್ಬಿಟ್ಟು ನಮ್ಮ ಅತ್ತೆ ಒಪ್ಕೊಂಡವ್ರಿ. ಹೆಂಗೋ 50,000 ರೂಪಾಯಿ ಕೊಟ್ಬಿಟ್ಟು ಡೀಲ್ ಮುಗಿಸ್ಬಿಟ್ಟೆ. 50,000 ರೂಪಾಯಿ ಕೊಡೋಗಂಟ ಹಂಗೋ ಹಿಂಗೋ ಅಂತ ಹೇಳ್ತಾ ಇದ್ಲು. ದುಡ್ಡು ನೋಡಿದ ತಕ್ಷಣ ಫುಲ್ಲು ಚೇಂಜು ಗೊತ್ತಾ. ದುಡ್ಡು ನೋಡಿದ್ರೆ ಈ ಹಣ್ಣನೂ ಬಾಯ್ ಬಿಡ್ತದಂತೆ. ಅಂತದ್ರಾಗ ನೀ ಮತ್ತೆ ಬಾಯ್ ಬಿಡಕ್ಕಿಲ್ವಾ? ಸರಿಯಾಗಿ ಏನಿಯ ಬಾಯ್ ಬಿಟ್ಟವಳೆ ಬಿಡು. ನನಗೆ ಗೊತ್ತಿತ್ತು ಇಂಥ ಕಂತ್ರಿಗಳೇ ನೆನೆಯ ಅಂತ ಹೇಳ್ಬಿಟ್ಟು. ಅಬ್ಬಬ್ಬ, ಸದ್ಯ ಆ ಪೊದ್ದಿ ಮಾಡಿರೋ ಪಿಲಾನೆಲ್ಲ ಉಲ್ಟಾ ಹೋಗ್ಬಿಟ್ಟು ನಾವು ಚೆನ್ನಾಗಿದ್ಬಿಟ್ರೆ ಅಷ್ಟೇ ಏನಿಯ ಸಾಕು. ಇನ್ನೇನು ಬೇಕಲ್ವಾ ನನಗೂ ನಿನಗೂ? ಸರಿ ಸರಿ ಬಾ, ಈಗ ಸದ್ಯಕ್ಕೆ ಮನೆಗೆ ಹೋಗೋಣ. ಒಳ್ಳೆ ಸಿಹಿ ಸುದ್ದಿ, ನಮ್ಮ ಅಮ್ಮಂಗೆ ಹೇಳ್ಬೇಕು ಈ ಸುದ್ದಿನ. ಫುಲ್ಲು ಖುಷಿ ಆಯ್ತದೆ. ಸರಿ ನಡಿ. ಆ ಪೊದ್ದು ಪ್ಲಾನು ಇನ್ಮೇಲೆ ಯಾವತ್ತೂ ವರ್ಕ್ ಆಗಕ್ಕಿಲ್ಲ. ನಡಿ, ಡೈವರ್ಸ್ ಅಂತೂ ಸಿಕ್ಕೇ ಸಿಗ್ತದೆ. ನಮ್ಮ ಅತ್ತೆ ಸುಮ್ಮನೆ ಬಿಡ್ತಾಳೆ ಅಂತ ಅನ್ಕಂಡ ನಮ್ಮ ಅತ್ತೆ ಒಂದು ಮಾತು ಹೇಳಿದ್ಲು ಅಂದರೆ ಮುಗಿದೋಯ್ತು. ಡೈವರ್ಸ್ ನನ್ನ ಕೈಗೆ ಸಿಕ್ಕೇ ಸಿಗ್ತದೆ. ಬಾ, ಖುಷಿಯಾಗಿ ಹೋಗೋಣ ಇವಾಗ. ಸೆಲೆಬ್ರೇಷನ್ ಮಾಡ್ಬೇಕು ಇವಾಗ.